ರಾಗಿ ಚಪಾತಿ ತುಂಬ ಸಾಫ್ಟಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಅಡುಗೆ ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ರಾಗಿ ಚಪಾತಿನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಟ್ರೈಗೆ. ಮುದ್ದೆ ಮಾಡಬೇಕಾದ್ರೆ 2:1 ಪ್ರಪೋರ್ಷನಲ್ಲಿ ತೊಗೋತೀವಿ. ಅದೇ ಥರನೇ ಇದಕ್ಕೆ 1:1 ಆ ಪ್ರಪೋರ್ಷನಲ್ಲಿ 1:1 ಇದಕ್ಕೆ 1 ಕಪ್ ನೀರನ್ನ ಮಳ್ಳಕ್ಕಿಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಳ್ಳದ ಮೇಲೆ 1 ಕಪ್ ರಾಗಿ ಹಸಿಟ್ಟನ್ನ ಹಾಕಬೇಕು. ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿದ್ಮೇಲೆ ಅದು ಗಂಟೆಲ್ಲ ಹೋಗುತ್ತೆ. ಗಂಟು ಇರೋದೇ ಇಲ್ಲ. ನಿಮ್ಮ ತುಪ್ಪ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಏನಾದ್ರು ಯೂಸ್ ಮಾಡಿದಾಗ ಅದು ಇರೋದಿಲ್ಲ, ಗಂಟು ಯಾವುದೂ ಇರೋದಿಲ್ಲ. ಚೆನ್ನಾಗಿ ಇದೇ ಥರ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ತಣ್ಣಗಾಗಕ್ಕೆ ಬಿಡಿ. ಫುಲ್ಲು ತಣ್ಣಗಾಗೋದು ಬೇಡ, ಫುಲ್ ಬಿಸಿ ಇದ್ದಾಗಲೂ ಕೂಡ ಒತ್ತೋದು ಬೇಡ. ಫುಲ್ ಬಿಸಿ ಇದ್ದಾಗ ಒತ್ತಿದ್ರೆ ನಿಮಗೆ ನಟ್ಟಿಸೋಕ್ಕಾಗಲ್ಲ, ಫುಲ್ಲು ಕಿತ್ತೋದಂಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ತೋರಿಸ್ತಿರೋ ಥರ ಸ್ವಲ್ಪ ಅದಕ್ಕೆ ಹಸಿಟ್ಟು ಹಾಕಿ ಸ್ವಲ್ಪ ನಾದ್ಮೇಲೆ ಅದನ್ನು ಇದೇ ಥರ ಸೇಮ್ ನೋಡಿ ಒಂಚೂರು ಕಿತ್ತೋಗಲ್ಲ, ನೀಟಾಗಿ ಒತ್ಬೋದು. ಇದೇ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಹಸಿಟ್ಟು ಹಾಕಿ ನಾದಿ ಅದನ್ನು ಈ ಥರ ಲಟ್ಟಿಸ್ಕೊತೀನಿ. ಈ ಥರ ಎಲ್ಲ ಲಟ್ಟಿಸ್ಕೊಂಡ್ಮೇಲೆ 1 ಕಪ್ ನೀರಿಗೆ 1 ಕಪ್ ಹಸಿಟ್ಟು ಹಾಕಿ ಮಾಡ್ತೀರಲ್ಲ, ಅದರಲ್ಲಿ ಇಲ್ಲ ಅಂದರೂ 5ರಿಂದ 6 ಚಪಾತಿಗಳಾಗುತ್ತೆ. ಇದೇ ಥರ ನಿಮಗೆ ಜಾಸ್ತಿ ಬೇಕು ಅಂದರೆ ನೀರು ಮತ್ತು ಹಸಿಟ್ಟನ್ನ ಸೇಮ್ ಪ್ರಪೋರ್ಷನಲ್ಲೇ ಹಾಕಿ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಚಪಾತಿ ಮಾಡೋದಕ್ಕಿಂತ ತುಂಬ ಈಸಿ ಇದನ್ನು ಮಾಡ್ಕೊಳ್ಳೋಕ್ಕೆ. ಸೇಮ್ ಹೇಗೆ ಮಾಡ್ತಿದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ಬೆಳಗಿನ ತಿಂಡಿ ತುಂಬ ಬೇಗ ಮಾಡ್ಕೋಬೋದು. ಇದನ್ನೊಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಈಗ ಯಾವ ಥರ ತೋರಿಸಿದ್ದೀನೋ ಸೇಮ್ ಪ್ರಪೋರ್ಷನಲ್ಲೇ ನೀರು ಮತ್ತು ಹಸಿಟ್ಟು ಹಾಕಿ ಒಂಚೂರು ತುಪ್ಪ, ಬೆಣ್ಣೆ ಇಲ್ಲ ಎಣ್ಣೆ ಯಾವುದಾದ್ರು ಒಂದನ್ನು ಯೂಸ್ ಮಾಡಿ. ಆವಾಗ ನಿಮಗೆ ಗಂಟಾಗಲ್ಲ. ಮುದ್ದೆ ಮಾಡಬೇಕಾದ್ರೂ ಅಷ್ಟೇ ಇದೇ ಥರ ಯೂಸ್ ಮಾಡಿ. ತುಪ್ಪ ಇಲ್ಲ ಎಣ್ಣೆ ಇಲ್ಲ ಬೆಣ್ಣೆ ಏನಾರು ಹಾಕಿ ಸ್ಟಾರ್ಟಿಂಗ್ ಮಾಡೋರು ಮುದ್ದೆನ. ಇವಾಗ ಸ್ವಲ್ಪ ಹೆಂಚನ್ನ ಕಾಯಕ್ಕೆ ಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗಬೇಕು. ಹಾಗೆ ಬಿಸಿ ಆಗ್ತಾ ಹಾಕಿಬಿಟ್ರೆ ಅಂಟ್ಕೊಬಿಡುತ್ತೆ. ಒಂಚೂರು ಬಿಸಿ ಆದಮೇಲೆ ಇವಾಗ ನಾವು ಲಟ್ಟಿಸ್ಕೊಂಡಿರುವಂಥ ಚಪಾತಿಗಳನ್ನ ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಒಂಚೂರು ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ಎಣ್ಣೆನೂ ಕೂಡ ಹಾಕ್ಬೋದು. ತುಪ್ಪ ಡೈಲಿ 1ರಿಂದ 2 ಸ್ಪೂನ್ ತುಪ್ಪನ ಯೂಸ್ ಮಾಡೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಕೂಡ ಸಿಗುತ್ತೆ ನಮಗೆ ತುಪ್ಪ ತಿನ್ನೋದ್ರಿಂದ. ಕೆಲವೊಬ್ಬರು ತುಪ್ಪ ತಿನ್ನೋದೇ ಇಲ್ಲ. ತುಪ್ಪ ತಿನ್ನೋದ್ರಿಂದ ಫ್ಯಾಟ್ ಆಗುತ್ತೆ ಅಂತ ಅನ್ಕೋತಾರೆ. ಒಳ್ಳೆಯದೇ, ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಫ್ಯಾಟ್ ಆಗುತ್ತೆ. ಬಟ್ 1ರಿಂದ 2 ಸ್ಪೂನ್ ಡೈಲಿ ತುಪ್ಪ ತಿನ್ಬೇಕು, ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದೇ ಥರ ಎಲ್ಲ ಚಪಾತಿನೂ ಮಾಡಿಕೊಂಡೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ.